ಇವೆಲ್ಲ ಪವಾಡಗಳಿಂದಾಗಿ ಮಂದಿ ಲಡ್ಡು ಮುತ್ಯನನ್ನ ಬಾಗಲಕೋಟೆ ಭಗವಂತ ಅಂತೇಳಿ ಕರೀತಾರೆ. ಹಿಂಗ ಮೂಲ ಅಥವಾ ಒರಿಜಿನಲ್ ಲಡ್ಡು ಮುತ್ಯರವರು ಬಾಳಿ ಹೋಗ್ಯಾರ. ಅವರು ಯಾರಿಗೇನು ಟಾರ್ಚರ್ ಕೊಟ್ಟವರಲ್ಲ, ಯಾರ ಕಡೆಯಿಂದ ₹1 ತಗೊಂಡವರಲ್ಲ, ಯಾರಾದ್ರೆ ಊಟ ಕೊಟ್ಟರೆ ಊಟ ತಿಂದವರು, ಯಾರಾದ್ರೆ ಭಕ್ತರು ಬಂದ ತಮ್ಮ ಸಮಸ್ಯೆಗಳನ್ನ ಕೇಳ್ಕೊಂಡಾಗ ಅವರಿಗೆ ಆಶೀರ್ವಾದ ಮಾಡಿ ಚಲೋ ಆಕೈತಿ ಹೋಗಪ್ಪ ಅಂತೇಳಿ ಹೇಳಿ ಕಳಿಸ್ತಾರೆ. ಇದು ಅವ್ರ ಬಗ್ಗೆ ನನಗೆ ಸಿಕ್ಕ ಚಿಕ್ಕ ಮಾಹಿತಿ. ಇನ್ನು ಇಲ್ಲಿ ವಿಡಿಯೋದೊಳಗ ಕೈಯಿಂದ ಪಂಕ ತರಬಿಸಿ ಇನ್ಸ್ಟಾಗ್ರಾಮ್ ಒಳಗೆ ವೈರಲ್ ಆಗಿರೋ ವ್ಯಕ್ತಿಯ ನಮ್ಮ ಕಡೆ ಮಂದಿ ಹೆಂಗಂತಂದ್ರ ದೇವ್ರ ದಿಂಡ್ರ ಅಂತಂದ್ರ ಲಗುನ ನಂಬಿಡ್ತಾರ. ಈ ವ್ಯಕ್ತಿ ಸ್ವಲ್ಪ ಕಾನಾಕ ಮಾನಸಿಕ ಅಸ್ವಸ್ಥ ಮತ್ತು ಅಂಗವಿಕಲ ಇರೋದ್ರಿಂದ ಲಡ್ಡು ಮುತ್ಯಾನ ಮತ್ತು ಹೊಳ್ಳಿ ಅವತಾರ ಹೊತ್ತಿ ಬಂದ ಅಂತೇಳಿ ತಿಳಿದು ಕೆಲವೊಂದಿಷ್ಟು ಮಂದಿ ಅವರನ್ನ ಲಡ್ಡು ಮುತ್ಯ ಅಂತೇಳಿ ಕರೆಯಕ್ಕೆ ಚಾಲು ಮಾಡಿಬಿಟ್ಟಾರ. ಆದ್ರೆ ಮೂಲ ಲಡ್ಡು ಮುತ್ಯರಿಗೂ ಇವ್ರಿಗೂ ಏನೂ ಸಂಬಂಧ ಇಲ್ಲ. ನೀವು ಇವತ್ತು ಬಾಗಲಕೋಟೆ ಜಿಲ್ಲೆ ಗದ್ದನಕೆರೆ ಕ್ರಾಸ್ ಒಳಗೆ ಹೋದ್ರ ಲಡ್ಡು ಮುತ್ಯನ ಗದ್ದಿಗೆ ಇವತ್ತಿಗೂ ಐತಿ, ಅಲ್ಲಿ ಮಠನೂ ಐತಿ. ಅಂಡ್ ಆ ಮಠಕ್ಕೆ ಇವತ್ತಿನ ಮಠ ಯಾರೂ ಪೀಠಾಧೀಶರು ಇಲ್ಲ. ಇವ್ರಿಗೆ ಮನಿ ಮಠ ಇಲ್ಲ ಅಂತ ಹಿಂಗ ಸಂಚಾರ ಮಾಡ್ಕೊಂತ ಅಡ್ಡಾಡ್ಕೊಂತ ಇರ್ತಾರಂತ. ಅಂಡ್ ಭಕ್ತ